Hello students, welcome to AV Chemistry. So today in this video, we will discuss about most important mechanisms which comes in your theory examination for 3 marks. ನೋಡ್ರಿ ಹ್ಯಾಲೋ ಅಲ್ಕೆನ್ಸ್ ಮತ್ತು ಹ್ಯಾಲೋರಿನ್ಸ್ ಚಾಪ್ಟರ್ ಒಳಗಡೆ ಫಿಕ್ಸ್ಡ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ 3 ಮಾರ್ಕ್ಸಿಗೆ ಐದರ್ SN1 ಮೆಕ್ಯಾನಿಸಮ್ ಆರ್ SN2 ಮೆಕ್ಯಾನಿಸಮ್. ಓಕೆ, ಸೊ ಇದ್ರೊಳಗಡೆ ಯಾವ್ದಾದ್ರು ಒಂದು ಫಿಕ್ಸ್ ಆಗಿ ನಿಮಗೆ ಥಿಯರಿ ಎಕ್ಸಾಮಿನೇಷನ್ ಒಳಗಡೆ ಕೇಳ್ತಾರ. ಓಕೆ, ನೌ ಲೆಟ್ ಅಸ್ ಡಿಸ್ಕಸ್ ಅಬೌಟ್ SN1 ಆಸ್ ವೆಲ್ ಆಸ್ SN2 ಮೆಕ್ಯಾನಿಸಮ್. ಈ ನೋಡ್ರಿ ಮೊದಲೇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ, ಯಾವ್ದಂತಂದ್ರೆ SN1 ಮೆಕ್ಯಾನಿಸಮ್. ಸೊ ಬಿಫೋರ್ ಗೋಯಿಂಗ್ ಟು SN1 ಮೆಕ್ಯಾನಿಸಮ್, ಇವೆರಡು ಎದ್ರೊಳಗೆ ಬರ್ತಾವಪ್ಪ ಅಂತಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಒಳಗಡೆ ಬರ್ತಾವ. ಸೊ ದೀಸ್ ಆರ್ ಕಾಲ್ಡ್ ಆಸ್ nucleophilic substitution reactions. Nucleophilic substitution reactions of haloalkanes. Nucleophilic substitution reactions of haloalkanes. So ಇಲ್ಲಿ ಈ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಒಳಗಡೆನ ಅವು ಮೆಕ್ಯಾನಿಸಮ್ಸ್ ಬರ್ತಾವೆ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು ನೋಡ್ರಿ, let us take general formula of alkyl halide. Rx ಅಂದ್ರೆ alkyl halide. So this alkyl halide is being attacked by a nucleophile. One nucleophile ತಗೊಳ್ಳೋಣ. Nucleophiles carries negative charge. Hydroxide ion OH minus behaves as nucleophile. ಈಗ ನೋಡ್ರಿ, ಇದೇನ್ ಇನ್ಕಮಿಂಗ್ ನ್ಯೂಕ್ಲಿಯೋಫೈಲ್ ಇತ್ತಲ್ಲ, ಇಲ್ಲಿ ಎಕ್ಸಿಸ್ಟಿಂಗ್ ಹ್ಯಾಲೋಜನ್ ಅನ್ನ ರಿಪ್ಲೇಸ್ ಮಾಡ್ತದೆ. So this X is called as halogen. So X is halogen. And this halogen acts as weak nucleophile. Halogen acts as weak nucleophile. So this OH minus is strong nucleophile than halogen. ಇದೇನ್ ಮಾಡ್ತದಪ್ಪ ಅಂತಂದ್ರೆ ಇದ ಎಕ್ಸಿಸ್ಟಿಂಗ್ ನ್ಯೂಕ್ಲಿಯೋಫೈಲ್ ಅನ್ನ ರಿಪ್ಲೇಸ್ ಮಾಡ್ತದೆ. ಹೆಂಗ್ ನೋಡ್ರಿ, Rx. So halogen atoms are being electronegative. They carries partial negative charge and alkyl group carries partial positive charge. Okay. ಸೊ ಯಾವಾಗ ಈ ಬಾಂಡ್ ಬ್ರೇಕ್ ಆಗ್ತದಲ್ಲ, X goes as X minus. In place of X minus, OH gets substituted. ಅಂದ್ರೆ ಒಂದು ನ್ಯೂಕ್ಲಿಯೋಫೈಲ್ ಹೋಗಿ ಮತ್ತೊಂದು ನ್ಯೂಕ್ಲಿಯೋಫೈಲ್ ಅದನ್ನ ಆಕ್ಯುಪೈ ಮಾಡ್ಕೋತೈತಲ್ಲ, ಅದಕ್ಕೆ ಏನಂತ ಕರೀತಾರ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈಗ ನೋಡ್ರಿ, X ಹೋಯ್ತಪ್ಪ ಅಂತಂದ್ರ ಆ ಜಾಗದಾಗ OH ಮೈನಸ್ ಬರ್ತದ. ಸೊ ವಿ ಗೆಟ್ ROH ಪ್ಲಸ್ X ಮೈನಸ್. ROH ಇಸ್ ಕಾಲ್ಡ್ ಆಸ್ ಆಲ್ಕೋಹಾಲ್. ನೋಡ್ರಿ, ಇಲ್ಲಿ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಇದ್ದದ ವೀಕ್ ನ್ಯೂಕ್ಲಿಯೋಫೈಲ್ ಅನ್ನ ರಿಪ್ಲೇಸ್ ಮಾಡಿದ್ಲ, ಇದಕ್ಕ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರೀತಾರ. ಇಲ್ಲಿ ನಾವು ಬರೀತೇವೆ ನೋಡ್ರಿ, ದೀಸ್ ಆರ್ ದ ಟೈಪ್ ಆಫ್ ರಿಯಾಕ್ಷನ್ಸ್. These are the type of organic reactions in which strong nucleophile replaces weak nucleophile. Weak nucleophile ಯಾವ್ದು ಹೇಳ್ರಿ, halogens ಅನ್ನ. So such type of reactions are called as nucleophilic substitution reactions. ಇದು ನಮಗೆ ಗೊತ್ತಿರಬೇಕು. Okay, and these nucleophilic substitution reactions takes place in a two different type of mechanisms. ಎರಡು different type of mechanism ಲೆ ನಾವು ಈ nucleophilic substitution ಅನ್ನ ಡಿಸ್ಕಷನ್ ಮಾಡೋಣ. ಮೊದಲನೇದು ಯಾವ್ದಪ್ಪ ಅಂತಂದ್ರ SN1 mechanism. ಮೊದಲನೇದು ಯಾವ್ದು ಹೇಳ್ರಿ, SN1. SN1 is nothing but unimolecular. SN1 is unimolecular nucleophilic substitution reaction. Unimolecular nucleophilic substitution reaction. Second one is SN2 mechanism. SN2 ಅಂತಂದ್ರ bimolecular nucleophilic substitution reaction. Bimolecular nucleophilic substitution reaction. ಸೊ ಇವೆರಡು ಮೆಕ್ಯಾನಿಸಮ್ ಒಳಗಡೆ ಯಾವ್ದಾದ್ರು ಒಂದು ನಿಮಗೆ ಫಿಕ್ಸ್ 3 ಮಾರ್ಕ್ಸ್ ಗೆ ಕ್ವಶನ್ ಬರ್ತದೆ. ಓಕೆ, ಸೊ ದೀಸ್ ಕ್ವಶನ್ಸ್ ವಿಲ್ ಕವರ್ಡ್ ಇನ್ ಪಾರ್ಟ್ ಡಿ ಸೆಕ್ಷನ್. ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಮೊದಲೇ ನಾವು ಡಿಸ್ಕಷನ್ ಮಾಡೋಣ ಯಾವ್ದಂತಂದ್ರೆ SN1 ಅಂದ್ರೆ ಏನು. ಓಕೆ, ಬಿಫೋರ್ ಗೋಯಿಂಗ್ ಟು ಮೆಕ್ಯಾನಿಸಮ್, ಲೆಟ್ ಅಸ್ ನೋ ಸರ್ಟನ್ ಪಾಯಿಂಟ್ಸ್ ವಿಚ್ ಕಮ್ಸ್ ಇನ್ SN1 ಮೆಕ್ಯಾನಿಸಮ್. SN1 ಮೆಕ್ಯಾನಿಸಮ್ ಒಳಗಡೆ ಯಾವ್ಯಾವ ಪಾಯಿಂಟ್ಸ್ ಬರ್ತಾವ ಮೊದಲೊಂದು ಡಿಸ್ಕಷನ್ ಮಾಡಿ ನಾವು ಮೆಕ್ಯಾನಿಸಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ SN1 ಅಂತ ಯಾಕೆ ಕರೀತಾರೆ ನಮ್ಗೆ ಗೊತ್ತಿರ್ಬೇಕ. ಯಾಕಂತಂದ್ರ ದ ರೇಟ್ ಆಫ್ ದಿಸ್ ರಿಯಾಕ್ಷನ್, ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ವಿ ಕಾಲ್ ಇಟ್ as SN1. ದ ರೇಟ್ ಆಫ್ ದಿಸ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಓನ್ಲಿ ಒನ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್. ಅಂದ್ರ ಈ ರಿಯಾಕ್ಷನ್ ದ ಸ್ಪೀಡ್ ಅಂದ್ರ ರೇಟ್ ಬರೇ ಒಂದ ಮಾಲಿಕ್ಯೂಲ್ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕಾಗಿ ಇದನ್ನ SN1 ಅಂತ ಕರೀತಾರೆ. ಇಲ್ಲಿ ನೋಡ್ರಿ,
the rate of reaction, the rate of reaction depends on, the rate of reaction depends on concentration of only one molecule. So ಒಂದ molecule ಮೇಲೆ ಡಿಪೆಂಡ್ ಆಗೋದ್ರಿಂದ ಅದಕ್ಕೆ SN1 ಅಂತ ಕರೀತಾರೆ, right? So here this mechanism takes place in two steps. This is two-step mechanism. This is two-step mechanism. ಎರಡು ಸ್ಟೆಪ್ ಒಳಗಡೆ ಆಗ್ತದೆ. ಸೊ ಎರಡು ಯಾವ್ಯಾವಪ್ಪ ಅಂತಂದ್ರೆ, ಸೊ ಸ್ಟೆಪ್ ಒನ್ ಒಳಗಡೆ ಏನಾಗ್ತದೆ ಅಂತಂದ್ರೆ ಅಯೋನೈಸೇಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್. ಅಯೋನೈಸೇಷನ್ ಅಂತಂದ್ರೆ ಸೊ ಡಿಸೋಸಿಯೇಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ ಟೇಕ್ಸ್ ಪ್ಲೇಸ್. ಅಯೋನೈಸೇಷನ್ ಅಂತಂದ್ರೆ ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟಿಯಾನ್. ಇಲ್ಲಿ ಇಂಟರ್ಮೀಡಿಯೇಟ್ ಒಂದು ಫಾರ್ಮೇಶನ್ ಆಗ್ತದ, ಯಾವ್ದಪ್ಪ ಅಂತಂದ್ರೆ ಕಾರ್ಬೋಕ್ಯಾಟಿಯಾನ್. ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟಿಯಾನ್ ಇಂಟರ್ಮೀಡಿಯೇಟ್. ಫಸ್ಟ್ ಸ್ಟೆಪ್ ಒಳಗಡೆ ಕಾರ್ಬೋಕ್ಯಾಟಿಯಾನ್ ಫಾರ್ಮೇಶನ್ ಆಗ್ತದ. ಸೆಕೆಂಡ್ ಸ್ಟೆಪ್ ಒಳಗಡೆ ಏನಾಗ್ತದಪ್ಪ ಅಂತಂದ್ರೆ ಇನ್ ಸ್ಟೆಪ್ 2 ದ ನ್ಯೂಕ್ಲಿಯೋಫೈಲ್ ಡೈರೆಕ್ಟ್ಲಿ ಅಟ್ಯಾಕ್ಸ್ ದ ಕಾರ್ಬೋಕ್ಯಾಟಿಯಾನ್, ಗಿವ್ಸ್ ರೈಸ್ ಟು ಪ್ರಾಡಕ್ಟ್. ಸೆಕೆಂಡ್ ಸ್ಟೆಪ್ ಒಳಗಡೆ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಆನ್ ಕಾರ್ಬೋಕ್ಯಾಟಿಯಾನ್ to give final product. Okay, ಇಲ್ಲಿ ನೋಡ್ರಿ. And this mechanism takes place in the presence of polar protic solvents. ಇಲ್ಲಿ ನಾವು ಯಾವ ಸಾಲ್ವೆಂಟ್ ಅನ್ನು ಯೂಸ್ ಮಾಡ್ಬೇಕಪ್ಪ ಅಂತಂದ್ರ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್. ಯಾಕೆ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಯೂಸ್ ಮಾಡ್ಬೇಕಂತಂದ್ರ ಫಸ್ಟ್ ಸ್ಟೆಪ್ ಏನಾಗತ್ತೆ ಹೇಳ್ರಿ, ಅಯೋನೈಸೇಷನ್ ಆಗತ್ತಲ್ಲ. ಸೊ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ ಹೆಲ್ಪ್ಸ್ ಇನ್ ದ ಅಯೋನೈಸೇಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ ಅಂಡ್ ದೇ ಸ್ಟೆಬಿಲೈಸಸ್ ದ ಕಾರ್ಬೋಕ್ಯಾಟಿಯಾನ್. ಈ ಪೋಲಾರ್ ಸಾಲ್ವೆಂಟ್ಸ್ ಏನ್ ಮಾಡ್ತಾವಪ್ಪ ಅಂತಂದ್ರ ಅಲ್ಕೈಲ್ ಹ್ಯಾಲೈಡ್ ಅಯೋನೈಸೇಷನ್ ಆಗಕ್ಕೆ ಹೆಲ್ಪ್ ಮಾಡ್ತಾವ ಮತ್ತು ಕಾರ್ಬೋಕ್ಯಾಟಿಯನ್ ಅನ್ನ ಸ್ಟೆಬಿಲೈಸೇಷನ್ ಮಾಡಕ್ಕೆ ಹೆಲ್ಪ್ ಮಾಡ್ತಾವ. ಗ್ರೇಟರ್ ದ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಿಯನ್, ಫಾಸ್ಟರ್ ಇಸ್ ದ ರೇಟ್ ಆಫ್ ರಿಯಾಕ್ಷನ್ ಇನ್ ಕೇಸ್ ಆಫ್ SN1 ಮೆಕಾನಿಸಮ್. ಓಕೆ, ಈಗ ಕಾರ್ಬೋಕ್ಯಾಟಿಯನ್ ಸ್ಟೆಬಿಲಿಟಿ ಮೇಲೆ ನಮ್ದು ರಿಯಾಕ್ಟಿವಿಟಿ ಡಿಪೆಂಡ್ ಆಗತ್ತಪ್ಪ ಅಂತಂದ್ರ ಅಲ್ಕೈಲ್ ಹ್ಯಾಲೈಡ್ ರಿಯಾಕ್ಟಿವಿಟಿ ನಮ್ಗೆ ಗೊತ್ತಿರಬೇಕು. ಸೊ ದೇರ್ ಫೋರ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಅಲ್ಕೈಲ್ ಹ್ಯಾಲೈಡ್ಸ್ ಅಂದ್ರ ಇಲ್ಲಿ ಯಾವ್ಯಾವ ಅಲ್ಕೈಲ್ ಹ್ಯಾಲೈಡ್ಸ್ ಫಾಸ್ಟ್ ಆಗಿ ರಿಯಾಕ್ಟ್ ಆಗ್ತಾವ ಏನ್ ಬರ್ತದೆ ಹೇಳ್ರಿ. ಇಲ್ಲಿ ಟರ್ಷರಿ ಅಲ್ಕೈಲ್ ಹ್ಯಾಲೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದನ್ ಸೆಕೆಂಡರಿ ಅಲ್ಕೈಲ್ ಹ್ಯಾಲೈಡ್ಸ್. ಸೆಕೆಂಡರಿ ಅಲ್ಕೈಲ್ ಹ್ಯಾಲೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದನ್ ಪ್ರೈಮರಿ ಅಲ್ಕೈಲ್ ಹ್ಯಾಲೈಡ್ಸ್ ಟುವರ್ಡ್ಸ್ SN1 ಮೆಕಾನಿಸಮ್. ಯಾಕೆ ಹೇಳ್ರಿ ಟರ್ಷರಿ ಅಲ್ಕೈಲ್ ಹ್ಯಾಲೈಡ್ಸ್ ಯಾಕೆ ಹೈಲಿ ರಿಯಾಕ್ಟಿವ್ ಇರ್ತಾವಪ್ಪ ಅಂತಂದ್ರ ದ ಟರ್ಷರಿ ಕಾರ್ಬೋಕ್ಯಾಟಿಯಾನ್ ಈಸ್ ಮೋರ್ ಸ್ಟೇಬಲ್ ದನ್ secondary is more stable than primary. That is why this is the order followed in case of SN1 mechanism. ಇದು ನಮಗೆ ಗೊತ್ತಿರಬೇಕು. ಇಲ್ಲಿ ನಮಗ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬೇಕಂತ ನೆಸೆಸಿಟಿ ಇಲ್ಲ. ಯಾಕೆ ಹೇಳ್ರಿ ಎರಡು ಸ್ಟೆಪ್ ಆಗ್ತಿರ್ತದ. ಫಸ್ಟ್ ಸ್ಟೆಪ್ ಒಳಗಡೆ ನಾವು ಹ್ಯಾಲೋಜನ್ ತೆಗಿತು ಕಾರ್ಬೋಕ್ಯಾಟಿಯಾನ್ ಜನರೇಟ್ ಮಾಡ್ತೀವಲ್ಲ. ಸೊ ಇಲ್ಲಿ ಇವನ್ ಇನ್ ದ ಪ್ರೆಸೆನ್ಸ್ ಆಫ್ ವೀಕ್ ನ್ಯೂಕ್ಲಿಯೋಫೈಲ್ ವಿ ಕ್ಯಾನ್ ಕ್ಯಾರಿ ಔಟ್ SN1 ಮೆಕಾನಿಸಮ್, ರೈಟ್. ಇಲ್ಲಿ ನಮಗ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಬೇಕಂತ ನೆಸೆಸಿಟಿ ಇಲ್ಲ. ವೀಕ್ ನ್ಯೂಕ್ಲಿಯೋಫೈಲ್ ಈಸ್ ಆಲ್ಸೋ allowed. Weak nucleophile can also be used, right. Stronger ಬೇಕಂತ ನೆಸೆಸಿಟಿ ಇಲ್ಲ. ಇಲ್ಲಿ ನಮಗೆ SN1 ಮೆಕಾನಿಸಮ್ ಅನ್ನ ಕ್ಯಾರಿ ಮಾಡಕ ಈ ಪಾಯಿಂಟ್ಸ್ ಗೊತ್ತಿರಬೇಕು ನೋಡ್ರಿ. the rate of this SN1 mechanism depends on concentration of only one molecule. That is why this is called as unimolecular nucleophilic substitution reaction, right. Next, this SN1 mechanism takes place in two steps. ಎರಡು ಸ್ಟೆಪ್ ಒಳಗಡೆ ಆಗ್ತದ. ದ ಸ್ಟೆಪ್ ಒನ್ ಇಸ್ ಅಯೋನೈಸೇಷನ್ ಸ್ಟೆಪ್. ಅಯೋನೈಸೇಷನ್ ಅಂದ್ರೆ ಏನ್ ಫಾರ್ಮೇಶನ್ ಆಗ್ತದೆ, ಇಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗ್ತದ. ದಟ್ ಇಂಟರ್ಮೀಡಿಯೇಟ್ ಇಸ್ ಕಾಲ್ಡ್ ಆಸ್ ಕಾರ್ಬೋಕ್ಯಾಟಿಯಾನ್. ಸೆಕೆಂಡ್ ಸ್ಟೆಪ್ ಏನಾಗ್ತದೆ ಹೇಳ್ರಿ, ಸೆಕೆಂಡ್ ಸ್ಟೆಪ್ ಇಸ್ ಇನ್ ದ ಸೆಕೆಂಡ್ ಸ್ಟೆಪ್ ನ್ಯೂಕ್ಲಿಯೋಫೈಲ್ ಡೈರೆಕ್ಟ್ಲಿ ಅಟ್ಯಾಕ್ಸ್ ದಿಸ್ ಕಾರ್ಬೋಕ್ಯಾಟಿಯಾನ್. ಮತ್ತೊಂದು ಪಾಯಿಂಟ್ ನೆನಪಿರ್ಲಿ, ಸ್ಟೆಪ್ ಒನ್ ಇಸ್ ಆಲ್ವೇಸ್ ಸ್ಲೋ ಸ್ಟೆಪ್. ಸ್ಟೆಪ್ ಒನ್ ಇಸ್ ಆಲ್ವೇಸ್ ಸ್ಲೋ ಸ್ಟೆಪ್ ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. Rate determining step. Slow step and rate determining step. ಇದು ನಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, here we need polar protic solvent. ಯಾಕೆ ನಮಗೆ polar protic solvent ಬೇಕಪ್ಪ ಅಂತಂದ್ರ the step 1 involves ionization. So these polar protic solvents helps in the ionization of alkyl halides to form carbocation, as well as these polar protic solvents stabilizes the carbocation.
ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಮ್ ಮೇಲೆ ಡಿಪೆಂಡ್ ಆಗೋದ್ರಿಂದ ನಮಗೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಗೊತ್ತಿರಬೇಕು. ಸೊ ಟರ್ಷರಿ alkyl halides are more reactive than secondary are more reactive than primary. So since the mechanism is occurring in two steps, hence even in the presence of weak nucleophile, very strong ಬೇಕಂತ ನೆಸೆಸಿಟಿ ಇಲ್ಲ, ವೀಕ್ ನ್ಯೂಕ್ಲಿಯೋಫೈಲ್ ಇದ್ರೂ ಕೂಡ ನಾವು SN1 ಮೆಕ್ಯಾನಿಸಮ್ ಅನ್ನ ಕ್ಯಾರಿ ಔಟ್ ಮಾಡಬಹುದು. ಓಕೆ, ಈಗ ನಾವು ಮೆಕ್ಯಾನಿಸಮ್ ಅನ್ನ ನೋಡೋಣ ಯಾವ ತರ ಆಗ್ತದ ಅಂತ ಹೇಳಿ. ನೋಡ್ರಿ, ಇದನ್ನ 3 ಮಾರ್ಕ್ಸ್ ಒಳಗಡೆ ಕೇಳ್ತಾರ. SN1 ಮೆಕ್ಯಾನಿಸಮ್ ನಾನು ನಿಮಗೆ ಕ್ಲಿಯರ್ಲಿ ಪಾಯಿಂಟ್ಸ್ ಬರೆಸಿದ್ನಿ. ಆ ಪಾಯಿಂಟ್ಸ್ ಮೇಲೆ ನಾವೆಲ್ಲ ಡೈರೆಕ್ಟ್ಲಿ ಜಸ್ಟ್ ಸ್ಟೆಪ್ಸ್ ಅನ್ನ ಬರೆದ್ರೆ ಮುಗಿದೈತಿ. SN1 ಮೆಕ್ಯಾನಿಸಮ್ ಸ್ಟೆಪ್ 1 ಏನಂತ ಹೇಳಿ ನಾನು ನಿಮಗೆ, ಸ್ಟೆಪ್ 1 is formation of carbocation intermediate. Formation of carbocation. Formation of carbocation intermediate. ಓಕೆ, ಫಸ್ಟ್ ಸ್ಟೆಪ್ ಒಳಗಡೆ ಕಾರ್ಬೋಕ್ಯಾಟಿಯಾನ್ ಫಾರ್ಮೇಶನ್ ಆಗ್ತದೆ. ನಾನು ನಿಮ್ಗೆ ಡೈರೆಕ್ಟ್ಲಿ ಇಲ್ಲಿ ತಗೋಬೇಕಾದ್ರೆ ನಾನು ಎಕ್ಸಾಂಪಲ್ ಯಾವ್ದಂತ ನಾನು ನಿಮ್ಗೆ ಹೇಳಿಲ್ಲ, ಡೈರೆಕ್ಟ್ಲಿ ಇಲ್ಲಿ ಎಕ್ಸಾಂಪಲ್ ಬರೀತೀನಿ ನೋಡ್ರಿ. ರಿಯಾಕ್ಷನ್ ಬಿಟ್ವೀನ್ tertiary butyl bromide. The reaction between tertiary butyl bromide or chloride with aqueous sodium hydroxide or potassium hydroxide. Sodium hydroxide or potassium hydroxide. ಇಲ್ಲಿ ನೋಡ್ರಿ, ನಾ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅನ್ನ ಕಂಡೆನ್ಸ್ಡ್ ಫಾರ್ಮ್ ಒಳಗಡೆ ಬರೀತಾನೆ. ಟರ್ಷರಿ ಅಂತಂದ್ರ CH3 3 times C. So this carbon atom is a tertiary carbon atom because it is attached with 3 alkyl groups. Tertiary butyl bromide reacts with either aqueous KOH or NaOH. So this aqueous KOH or NaOH generates OH minus as nucleophile. ಈಗ ನೋಡ್ರಿ, ಈ OH minus ಈ ಬ್ರೋಮಿನ್ ಅನ್ನ ರೀಪ್ಲೇಸ್ ಮಾಡ್ತದ. ಉಳಿತೇನ್ ನೋಡ್ರಿ, CH3 thrice COH ಪ್ಲಸ್ ಈ Br ಮೈನಸ್ ಮತ್ತೆ ಇದು K ಪ್ಲಸ್ ಎರಡು ಕಂಬೈನ್ ಆಗಿ KBr ಆಗಿ ಹೊರಗಡೆ ಬರ್ತದೆ. ಓಕೆ, ಈಗ ಈ ರಿಯಾಕ್ಷನ್ 2 ಸ್ಟೆಪ್ ಮೆಕ್ಯಾನಿಸಮ್ ಒಳಗೆ ಆಗ್ತದ. ಮೊದಲನೇ ಸ್ಟೆಪ್ ಯಾವ್ದ್ರಿ, ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟಿಯಾನ್ ಇಂಟರ್ಮೀಡಿಯೇಟ್. ನಾ ಇದನ್ನ ಮೊದಲು ಬರೀತೇನೆ ನೋಡ್ರಿ. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ CH3 Br. So this is called as tertiary butyl bromide. So first step is a slow step and it is a reversible step. First step na nimage enant helindri, it is the slowest step and it is reversible, and the slowest step is always called as a rate determining step. Idu namagu gottirabeku. So slow step is always called as rate determining step. ಇಲ್ಲಿ ಏನಾಗ್ತದೆ, in the presence of protic solvent ಇದು Br ಮೈನಸ್ ಹೋಗ್ತದ, ನಮಗೆ ಇಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗ್ತದೆ. ಯಾವ ಇಂಟರ್ಮೀಡಿಯೇಟ್ ಪಾ ಅಂತಂದ್ರ ಟರ್ಷರಿ ಕಾರ್ಬೋಕ್ಯಾಟಿಯಾನ್. ಇನ್ನು Br ತೆಗ್ದು ತಿಳ್ಕೊರಿ, ಈ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಬರ್ತದೆ, ಪ್ಲಸ್ Br minus is eliminated and it is ionized in the presence of polar protic solvent. ಇದು ನೋಡ್ರಿ intermediate. So this intermediate is stabilized due to the presence of 3 alkyl groups. ಈ alkyl group ಏನ್ ಮಾಡ್ತಾವಪ್ಪ ಅಂದ್ರೆ ಈ ಕಾರ್ಬೋಕ್ಯಾಟನ್ ನ ಸ್ಟೆಬಿಲೈಸ್ ಮಾಡ್ತಾವ. ಇದು ಯಾವ್ದಪ್ಪ ಅಂತಂದ್ರೆ ಇಂಟರ್ಮೀಡಿಯೇಟ್ ಟರ್ಷರಿ ಕಾರ್ಬೋಕ್ಯಾಟಿಯಾನ್. Right, this is the slow step and it is the rate determining step. So step 1 is rate determining step. So ಇಲ್ಲಿ ರೇಟ್ ಡಿಟರ್ಮಿನೇಷನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ರೇಟ್ ಎದ್ರ ಮೇಲೆ ಡಿಪೆಂಡ್ ಆಗ್ತೈತ್ರಿ, ಬರೀ ಅಲ್ಕೈಲ್ ಹ್ಯಾಲೈಡ್ ಅಷ್ಟೇ ಐತ್ಲ, ಇದು ಒಂದ ಮಾಲಿಕ್ಯೂಲ್ ಇರೋದ್ರಿಂದ ಇದ್ರ ಮೇಲೆ ಅಷ್ಟೇ ರೇಟ್ ಡಿಪೆಂಡ್ ಆಗ್ತೈತೆ ಅಂದ ಕೂಡಲೇ ಅದಕ್ಕಾಗಿ ನಾವು ಇದನ್ನ SN1 ಅಂತ ಕರಿತೀವಿ. ಓಕೆ, ಸೊ ಇದ್ರ ರೇಟ್ ಯಾವ ತರ ಬರಿಬಹುದು ನೋಡ್ರಿ. ರೇಟ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರಿಟನ್ ಆಸ್ ರೇಟ್ ಇಸ್ ಈಕ್ವಲ್ ಟು K ಇಂಟು ಸ್ಕ್ವೇರ್ ಬ್ರಾಕೆಟ್ ನಾಗ ಬರಿಬೇಕಾ ಇದ್ರದ್ದು ಕಾನ್ಸಂಟ್ರೇಷನ್, ಅದನ್ನ ನಾವು ಕಂಡೆನ್ಸ್ಡ್ ಫಾರ್ಮ್ ನಾಗ ಬರೀನ CH3 3 times CBr. ಸೊ ಇದ್ರ ಮೇಲೆ ಅಷ್ಟೇ ಡಿಪೆಂಡ್ ಇರ್ತದ. Therefore order of this reaction is 1. So ಇಲ್ಲಿ power 1 ಅಂತಂದ್ರೆ ಇಲ್ಲಿ ಏನ್ ಬಂತ ಹೇಳ್ರಿ, order 1. That's why this SN1 mechanism follows first order kinetics. Okay, now ಇದು ಫಸ್ಟ್ ಸ್ಟೆಪ್ ಆಯ್ತಾ. ಇನ್ನು ಸೆಕೆಂಡ್ ಸ್ಟೆಪ್ ಒಳಗಡೆ ನೋಡ್ರಿ, ಸ್ಟೆಪ್ 2 ನೆನಪಿಲ್ರಿ. ನಾವು ದಿಸ್ ಇಸ್ ಪ್ಲೇನಾರ್ ಕಾರ್ಬೋಕ್ಯಾಟಿಯಾನ್, ಪ್ಲೇನಾರ್ ಅಂಡ್ ದಿಸ್ ಕ್ಯಾರೀಸ್ ಪ್ಲಸ್ ಚಾರ್ಜ್ ಮೀನ್ಸ್ ದ ಕಾರ್ಬನ್ ಆಟಮ್ ಇಸ್ sp2 ಹೈಬ್ರಿಡೈಸ್ಡ್. ಈಗ ನೋಡ್ರಿ ಸ್ಟೆಪ್ 2 ಒಳಗಡೆ ಏನಾಗ್ತದಪ್ಪ ಅಂತಂದ್ರ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಆನ್ ದ ಕಾರ್ಬೋಕ್ಯಾಟಿಯಾನ್.
ಆನ್ ದ ಕಾರ್ಬೋಕ್ಯಾಟಿಯಾನ್. ಕಾರ್ಬೋಕ್ಯಾಟಿಯಾನ್ ಮೇಲೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗ್ತದೆ. ಇಟ್ ವಿಲ್ ಗಿವ್ಸ್ ರೈಸ್ ಟು ಪ್ರಾಡಕ್ಟ್. ಸೊ ನಾ ಮತ್ತೊಮ್ಮೆ ಕಾರ್ಬೋಕ್ಯಾಟೈನ್ ಬರೀತೇನೆ ನೋಡ್ರಿ ಇಲ್ಲಿ. CH3 C CH3 CH3 ಪ್ಲಸ್. ನೋಡ್ರಿ ಬಹಳಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರ they forget to write positive charge on the carbon atom. If you don't mention positive charge on the carbon atom, it does not represents carbocation. You will definitely lose marks. ಅದಕ್ಕಾಗಿ ನೀವು ಕಾರ್ಬೋಕ್ಯಾಟನ್ ಏನ್ ಬರೀತಿರಲ್ಲ, ಈ ಪ್ಲಸ್ ಚಾರ್ಜ್ ಬರೆಯೋದನ್ನ ಮರಿಬಾರದು. ಓಕೆ, ಕಾರ್ಬೋಕ್ಯಾಟನ್ ಮೇಲೆ ಯಾವ್ದು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗ್ತದೆ ಅಂತ ಹೇಳಿದ್ರಿ, OH ಮೈನಸ್. ಅಂಡ್ ದಿಸ್ ಇಸ್ ದ ಫಾಸ್ಟ್ ಸ್ಟೆಪ್ nucleophile, that OH minus, and this carbocation carries plus charge, and this is quite ionic. So ionic ಇರುವುದರಿಂದ OH minus ಮತ್ತು C plus ನೋಡಿ ಏನಾಗತ್ತೆ ಅಟ್ರಾಕ್ಟ್ ಆಗಿ it will gives rise to respective product CH3 CH3 and CH3 OH. Okay, now ಈಗ ನೋಡ್ರಿ OH ಅಟ್ಯಾಚ್ ಆಯ್ತಪ್ಪ ಅಂದ್ರೆ this compound is called as tertiary butyl. ಸೊ ನಾವಿಲ್ಲಿ ಬ್ರೋಮೈಡ್ ಯೂಸ್ ಮಾಡಿದ್ವಿ, ಬ್ರೋಮೈಡ್ ಜಾಗದಾಗ OH ಬಂತಪ್ಪ ಅಂದ್ರೆ tertiary butyl alcohol. ಓಕೆ, ಸೊ ನೀವು ಎಷ್ಟು ಬರೆದ್ರಪ್ಪ ಅಂತಂದ್ರೆ ಯು ವಿಲ್ ಗೆಟ್ ಕರೆಸ್ಪಾಂಡಿಂಗ್ 3 marks ಫಾರ್ ದಿಸ್ ಮೆಕ್ಯಾನಿಸಮ್. ಇಷ್ಟೇ ಕೇಳ್ತಾರ, ಇದಕ್ಕಿಂತ ನಮಗೆ ಪಾಯಿಂಟ್ಸ್ ಗೊತ್ತಿರಬೇಕು. ನಾ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಕೊಟ್ಟನಲ್ಲ, ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಯಾವ ಹೇಳ್ರಿ, ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದನ್ ಸೆಕೆಂಡರಿ, ಸೆಕೆಂಡರಿ ಆರ್ ಮೋರ್ ರಿಯಾಕ್ಟಿವ್ ದನ್ ಪ್ರೈಮರಿ. ಯಾಕೆ ನಾವು ಈ ಆಲ್ಕೈಲ್ ಹ್ಯಾಲೈಡ್ ಆರ್ಡರ್ ಅನ್ನು ಫಾಲೋ ಮಾಡ್ಬೇಕಂದ್ರೆ, ಇಲ್ಲಿ ಫಸ್ಟ್ ಸ್ಟೆಪ್ ಒಳಗಡೆ ಕಾರ್ಬೋಕ್ಯಾಟನ್ ಫಾರ್ಮೇಶನ್ ಆಗ್ತಿರ್ತದಲ್ಲ, ಅದರ ಸ್ಟೆಬಿಲಿಟಿ ಮೇಲೆ ಈ ರಿಯಾಕ್ಷನ್ ಸ್ಪೀಡ್ ಡಿಪೆಂಡ್ ಇರ್ತದೆ. ಓಕೆ, ನಾವು ಮತ್ತೊಂದು ಪಾಯಿಂಟ್ ನೆನ್ಪಿಟ್ಕೊಳಕ್ ಬೇಕಾ, ಈ ಟರ್ಷರಿ ಸೆಕೆಂಡರಿ ಪ್ರೈಮರಿ SN1 ಮೆಕ್ಯಾನಿಸಮ್ ದೊಳಗ ಫಾಸ್ಟ್ ಅಂದ್ರೆ ಆರ್ಡರ್ ತೋರಿಸ್ತವಪ್ಪ ಅಂತಂದ್ರೆ, ಅಪಾರ್ಟ್ ಫ್ರಮ್ ದಸ್ ಅಲೈಲಿಕ್ ಅಂಡ್ ಬೆಂಜೈಲಿಕ್ ಹ್ಯಾಲೈಡ್ಸ್, ಅಲೈಲಿಕ್ ಅಂಡ್ ಬೆಂಜೈಲಿಕ್ ಹ್ಯಾಲೈಡ್ಸ್ ದೋ ದೇ ಆರ್ ಪ್ರೈಮರಿ, ಇವೆರಡು ಪ್ರೈಮರಿ ಇದ್ರೂ ಕೂಡ ಇವ SN1 ಮೆಕ್ಯಾನಿಸಮ್ ಅನ್ನ ಪ್ರಿಫರ್ ಮಾಡ್ತಾವ, ಆರ್ more reactive towards SN1 mechanism, more reactive towards SN1 mechanism. ಇವೆರಡು ಪ್ರೈಮರಿ ಇದ್ರೂ ಕೂಡ ಇವೆರಡು ಏನ್ ತೋರಿಸ್ತಾವಪ್ಪ ಅಂತಂದ್ರೆ SN1 ಮೆಕ್ಯಾನಿಸಮ್ ಅನ್ನ ಪ್ರಿಫರ್ ಮಾಡ್ತಾವ ಓವರ್ SN2. SN1 ಯಾಕೆ ತೋರಿಸ್ತಾವಪ್ಪ ಅಂದ್ರೆ ಅಲೈಲಿಕ್ ಹ್ಯಾಲೈಡ್ ಬರೀತೇನೆ ನೋಡ್ರಿ, CH2 ಡಬಲ್ ಬಾಂಡ್ CH CH2 Br. So this is called as allyl bromide, or you can say allylic bromide. Okay, now ಮತ್ತ ಬೆಂಜೈಲಿಕ್ ಹ್ಯಾಲೈಡ್, ಬೆಂಜೈಲಿಕ್ ಹ್ಯಾಲೈಡ್ ಗೆ ನಾ ಒಂದು ಎಕ್ಸಾಂಪಲ್ ಕೊಡ್ತೇನೆ, ಬೆಂಜೈಲ್ ಬ್ರೋಮೈಡ್ ಅಂತ ಕೊಡೋಣ. ಬೆಂಜೈಲ್ ಬ್ರೋಮೈಡ್ CH2Br. ಇದಕ್ಕೆ ಯಾಕೆ ಅಲೈಲಿಕ್ ಅಂತ ಕರೀತಾರೆ ಅಂದ್ರೆ, ದ ಹ್ಯಾಲೋಜಿನ್ is attached with sp3 carbon atom and that sp3 is attached with next to carbon double bond. ಇಲ್ಲಿ ಹ್ಯಾಲೋಜಿನ್ attached to sp3 carbon atom which is attached with benzene ring. ಇದಕ್ಕೆ ನಾವು ಬೆಂಜೈಲಿಕ್ ಹ್ಯಾಲೈಡ್ ಅಂತ ಕರಿಬಹುದು, or you can call it as ಬೆಂಜೈಲ್ ಬ್ರೋಮೈಡ್. ಇವೆರಡು SN1 ಮೆಕ್ಯಾನಿಸಮ್ ಅನ್ನ ಯಾಕೆ ಪ್ರಿಫರ್ ಮಾಡ್ತಾವಪ್ಪ ಅಂತಂದ್ರ, SN1 ಮೆಕ್ಯಾನಿಸಮ್ ಒಳಗಡೆ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗಿರ್ತದ ಕಾರ್ಬೋಕ್ಯಾಟನ್. ಕಾರ್ಬೋಕ್ಯಾಟನ್ ಎಷ್ಟು ಸ್ಟೇಬಲ್ ಇರ್ತದಲ್ಲ ಅಷ್ಟು ರಿಯಾಕ್ಷನ್ ಸ್ಪೀಡ್ ಆಗ್ತದೆ. ಸೊ ಇವೆರಡೂದ್ರಿಂದ ಬರುವಂತ ಕಾರ್ಬೋಕ್ಯಾಟನ್ಸ್ ನೋಡೋಣ ನಾವು. ಈಗ ಬ್ರೋಮಿನ್ ಹೋಯ್ತು ಅಂತ ತಿಳ್ಕೊರಿ, ಬ್ರೋಮಿನ್ ಹೋದಾಗ ಉಳಿತೇನ್ರಿ ನಮ್ಗೆ ಇಲ್ಲಿ CH2 ಡಬಲ್ ಬಾಂಡ್ CH CH2 ಪ್ಲಸ್. ದಿಸ್ ಇಸ್ ದ ಕಾರ್ಬೋಕ್ಯಾಟನ್. ಯಾವ ಕಾರ್ಬೋಕ್ಯಾಟನ್ ಅಂದ್ರೆ ಇದ ಅಲೈಲಿಕ್ ಕಾರ್ಬೋಕ್ಯಾಟನ್. ಸೊ ಇಲ್ಲಿಯೂ ನೋಡ್ರಿ ಬೆಂಜೈಲ್ ಬ್ರೋಮೈಡ್ ಒಳಗಡೆ ಈ ಬ್ರೋಮಿನ್ ಹೋಯ್ತಪ್ಪ ಅಂದ್ರೆ ನಮ್ಗೆ ಯಾವ ಕಾರ್ಬೋಕ್ಯಾಟನ್ ಬರ್ತದ, ಬೆಂಜೈಲಿಕ್ ಕಾರ್ಬೋಕ್ಯಾಟನ್ ಬರ್ತದೆ, ರೈಟ್. ಸೊ ಬ್ರೋಮಿನ್ ಹೋಯ್ತಂದ್ರೆ ಈ ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್ ಬರ್ತದೆ. ಈಗ ಇವೆರಡು ಸ್ಟೇಬಲ್ ಇರಬೇಕಲ್ಲ, ಇವೆರಡು ಸ್ಟೇಬಲ್ ಇದ್ದಾಗ ಏನಾಗ್ತದೆ ಅಂತಂದ್ರೆ ರಿಯಾಕ್ಟಿವಿಟಿ SN1 ತೋರಿಸ್ತಾವ. ಸೊ ದಿಸ್ ಅಲೈಲಿಕ್ ಕಾರ್ಬೋಕ್ಯಾಟನ್ ಬೆಂಜೈಲಿಕ್ ಕಾರ್ಬೋಕ್ಯಾಟನ್ಸ್ ಆರ್ ಸ್ಟೆಬಿಲೈಸ್ಡ್ ಡ್ಯೂ ಟು ರೆಸೊನೆನ್ಸ್. ಈ ಪಾಸಿಟಿವ್ ಚಾರ್ಜ್ ಏನೈತ್ರಲ್ಲ, the positive charge present on the carbon atoms gets dispersed due to the resonance. Resonance ಆಗೋದ್ರಿಂದ ಈ ಪ್ಲಸ್ ಚಾರ್ಜ್ ಸ್ಟೇಬಲ್ ಆಗಿಬಿಡ್ತದೆ. ಸ್ಟೇಬಲ್ ಆಯ್ತಪ್ಪ ಅಂತಂದ್ರೆ ದೇ ಬಿಕಮ್ಸ್ ಏನ್ ಹೇಳ್ರಿ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ SN1. ಹೆಂಗ್ ನೋಡ್ರಿ, ಈ ಡಬಲ್ ಬಾಂಡ್ ಇಲ್ಲಿ ಬರ್ತದ, ಈ ಪಾಸಿಟಿವ್ ಚಾರ್ಜ್ ಇಲ್ಲಿ ಬರ್ತದೆ, ಅವಾಗ ಏನಾಗ್ತದೆ ನೋಡ್ರಿ ಇಲ್ಲಿ ನೆಕ್ಸ್ಟ್ CH2 ಪಾಸಿಟಿವ್ ಚಾರ್ಜ್ ಇಲ್ಲಿ ಬಂತು, ಸಿಂಗಲ್ ಬಾಂಡ್ ಆಯ್ತ, ಆಮೇಲೆ ರೀ CH ಈ ಸೈಡ್ ಡಬಲ್ ಬಾಂಡ್ ಬಂತ. ನೆಕ್ಸ್ಟ್ ಏನಾಗ್ತದ್ರಿ, ಅಗೇನ್ ದ ಡಬಲ್ ಬಾಂಡ್ ವಿಲ್ ಕಮ್ಸ್ ಹಿಯರ್, ಪಾಸಿಟಿವ್ ಚಾರ್ಜ್ ಮತ್ತೆ ಇಲ್ಲಿ ಹೋಗ್ತದೆ. ಅಂದ್ರೆ ಏನಾಗ್ತದೆ, ದ ಪಾಸಿಟಿವ್ ಚಾರ್ಜ್ ಇಸ್ ಡಿಸ್ಪರ್ಸಿಂಗ್ ಡ್ಯೂ ಟು ರೆಸೊನೆನ್ಸ್, ರೈಟ್. ಇಲ್ಲಿ ಏನಾಗ್ತದೆ ನೋಡ್ರಿ, ಈ ಪ್ಲಸ್ ಚಾರ್ಜ್ ಇದ್ದಾಗ ಈ ಪೈ ಬಾಂಡ್ ಇಲ್ಲಿ ಬರ್ತದೆ, ಪೈ ಬಾಂಡ್ ಇಲ್ಲಿ ಬತ್ತಪ್ಪ ಅಂದ್ರೆ ಈ ಪಾಸಿಟಿವ್ ಚಾರ್ಜ್ ಡೈರೆಕ್ಟ್ಲಿ ಇಲ್ಲಿ ಶಿಫ್ಟ್ ಆಗ್ತದೆ. ಅವಾಗ ನೆಕ್ಸ್ಟ್ ಸ್ಟ್ರಕ್ಚರ್ ಏನಾಗ್ತದೆ ನೋಡ್ರಿ ಇಲ್ಲಿ. ಸೊ ಈ ಪೈ ಬಾಂಡ್ ಇಲ್ಲಿ ಬಂದಾಗ ಇಲ್ಲಿ ಡಬಲ್ ಬಾಂಡ್ ಜನರೇಟ್ ಆಯ್ತು. ನಾವು ದಾಟ್ ಪಾಸಿಟಿವ್ ಚಾರ್ಜ್ ವಿಲ್ ಶಿಫ್ಟ್ ಆನ್ ದಿಸ್ ಕಾರ್ಬನ್ ಆಟಮ್,
ರೈಟ್. ಸೊ ದೀಸ್ ಆರ್ ದ ಡಬಲ್ ಬಾಂಡ್ಸ್. ನೆಕ್ಸ್ಟ್ ಏನಾಗ್ತದ್ರಿ, ಈ ಪೈ ಬಾಂಡ್ ಇಲ್ಲಿ ಬರ್ತದ, ಈ ಪ್ಲಸ್ ಚಾರ್ಜ್ ಇಲ್ಲಿ ಶಿಫ್ಟ್ ಆಗ್ತದ. ನೆಕ್ಸ್ಟ್ ಈ ಪೈ ಬಾಂಡ್ ಇಲ್ಲಿ ಬರ್ತದ, ಪ್ಲಸ್ ಚಾರ್ಜ್ ಇಲ್ಲಿ ಶಿಫ್ಟ್ ಆಗ್ತದ. ನೆಕ್ಸ್ಟ್ ಈ ಪೈ ಬಾಂಡ್ ಇಲ್ಲಿ ಬರ್ತದ, ಮತ್ತೆ ಪ್ಲಸ್ ಚಾರ್ಜ್ ಇಲ್ಲಿ ಶಿಫ್ಟ್ ಆಗ್ತದ. ಅಂದ್ರ ಪಾಸಿಟಿವ್ ಚಾರ್ಜ್ ಕಂಟಿನ್ಯೂಸ್ ಏನಾಗ್ತಿರ್ತದ, ಇಲ್ಲಿ ರೆಸೊನೆನ್ಸ್ ಆಗ್ತಿರ್ತದ. ಸೊ ಡ್ಯೂ ಟು ರೆಸೊನೆನ್ಸ್, allylic and benzylic halides are more reactive towards SN1 mechanism. Right? ಇದು ಕ್ವಶನ್ ಅನ್ನ ಕೇಳ್ತಾರೆ. Okay, this is about SN1 mechanism.